ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ರಾಮ್ ಕಲ್ಯಾಣಿನ ನೋಡಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಬಂದಿರ್ತಾನೆ. ಅದೇ ಟೈಮ್ಗೆ ರೂಮ್ ಡೋರ್ ಲಾಕ್ನ ಮಾಡಿರ್ತಾರೆ. ಹಾಗಾಗಿ ರಾಮ್ ಕಲ್ಯಾಣಿ ಹತ್ರ ಹೇಳ್ತಿದ್ದೆ, ದೊಡ್ಡಮ್ಮ ಯಾವುದೇ ಕಾರಣಕ್ಕೂ ನೀವು ಆ ಮಾತ್ರೆನ ತಗೋಬಿಡಿ ಅಂತ ಹೇಳ್ತಾರೆ. ಅಂದರೆ ನೀನು ನನ್ನ ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ಯಾ, ಆ ಪ್ರೇಮನ್ ಬಿಟ್ಬಿಟ್ಟು ನಾನು ಬಂದಿಲ್ಲ ಅಲ್ವಾ, ಹೋಗು ಮೊದಲು ಇಲ್ಲಿಂದ ಅಂತ ಹೇಳ್ಬಿಟ್ಟು ಬೈತಿರ್ತಾರೆ. ದೊಡ್ಡಮ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯಿತಾ, ಆ ಟ್ಯಾಬ್ಲೆಟ್ನ ನೀವು ನುಂಗ್ಬಿಡಿ, ಅದು ಸ್ಲೋ ಪಾಯ್ಸನ್, ನಿಮಗೆ ನಮಗೆ ಬಿಟ್ಟರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆಗ ರೂಮ್ ಡೋರ್ ಲಾಕ್ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಸ್ನೇಹ ಬಂದು ದಾಮಿನಿನ ಆಚೆ ಬಿಡಿಸ್ತಾಳೆ. ಅತ್ತೆ ಏನು ಮಾಡ್ತಿದ್ದೀರಾ ನೀವು? ಅಲ್ಲಿ ರಾಮ್ ಕಲ್ಯಾಣಿನ ನೋಡೋಕ್ಕೆ ಅಂತ ಬಂದಿದ್ದಾನೆ. ಹೌದಾ, ಇಲ್ಲಿ ಏನೋ ಪ್ಲ್ಯಾನ್ ಏನೋ ಮಿಸ್ಸಿಂಗ್ ಇದೆ ಅಂದರೆ ಪ್ರೇಮದು ಇದು ಹೊಸ ಪ್ಲ್ಯಾನ್ ಆಗಿದೆ. ಸ್ನೇಹ ಇವ್ರು ಏನೋ ಬೇರೆ ಪ್ಲ್ಯಾನ್ನ ಮಾಡಿದ್ದಾರೆ, ಹೇಗಾದರೂ ಮಾಡಿ ಈ ಪ್ಲ್ಯಾನ್ನ ಕಂಡುಹಿಡಬೇಕು. ಏನು ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾಳೆ. ಆಗ ರಾಮ್ ಅವ್ರ ದೊಡ್ಡಮ್ಮಗೆ ಹೇಳ್ಬಿಟ್ಟು ಅಲ್ಲಿಂದ ಮನೆಗೆ ಬರ್ತಾಳೆ. ಇದಿಷ್ಟು ನಾಳಿನ ಸಂಚಿಕೆ ಇದೆ. ಇವತ್ತಿನ ಸಂಚಿಕೆನ ನೋಡೋದಿದ್ರೆ ಪ್ರೇಮ ದೇವರ ಹತ್ರ ಗಾಢವಾಗಿ ನಿಂತ್ಕೊಂಡು ಬೇಡ್ಕೊತಾ ಇರ್ತಾಳೆ. ಆಗ ರಾಮ್ ಏನು ಈಗಲಾದರೂ ಹೇಳ್ತೀಯಾ ಪ್ರೇಮ ಅಂತ ಹೇಳ್ತಾರೆ. ಏನು ರಾಮ್ ಹಾಗೇನಿಲ್ಲ, ನಾನು ನೀನು ಪ್ರೀತಿಸ್ತಿದ್ದೀನಿ, ನೀನು ಪ್ರೀತಿಸ್ತಿದ್ಯಾ, ನೋಡು ತಮಾಷೆ ಮಾಡಬೇಡ, ಈ ವಿಷಯದಲ್ಲಿ ಸೀರಿಯಸ್ ವಿಷಯ ಅಂತ ನನಗೆ ಗೊತ್ತಾಗ್ತಿದೆ, ಏನು ಅಂತ ದಯವಿಟ್ಟು ಹೇಳು ಅಂತ ಆಯಿತಾ ಅಂತ ಹೇಳ್ತಾರೆ. ಆಯ್ತು ರಾಮ್, ಆದರೆ ಕಾರಣ ಕೇಳಬಾರ್ದು, ನಾನು ಒಂದೇ ವಿಷಯ ಹೇಳ್ತೀನಿ ಅಂತ ಹೇಳ್ತಾರೆ. ಆಯಿತು ಏನು ಅಂತ ಹೇಳು. ಅದು ದೊಡ್ಡಮ್ಮನ ಕಲ್ಯಾಣಿ ಅತ್ತೆ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾರೆ. ಏನು ಅಪಾಯನ? ಯಾರು ಮಾಡ್ತಿರೋದು? ಏನಂತ ಅವ್ರಿಗೆ ಯಾಕೆ ಹಿಂಗೆ ಆಡ್ತಿದ್ದಾರೆ, ಏನು ಎತ್ತ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹಿಂಗೆ ಹೇಳಿದ್ದು, ನೀನು ಇಷ್ಟೊಂದು ಅವಸರ ಮಾಡಬೇಡ ಆಯಿತಾ, ಒಂದು ನಿಮಿಷ ಸಮಾಧಾನವಾಗಿರು. ಆದರೆ ಕಲ್ಯಾಣಿ ಅತ್ತೆ ಜೀವಕ್ಕೆ ಅಪಾಯ ಇದೆ, ಆದಷ್ಟು ಬೇಗ ನಾವು ಅದನ್ನು ಕಾಪಾಡ್ಕೋಬೇಕು, ಅದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಆಯಿತು, ನಾನು ಸಹಾಯ ಮಾಡ್ತೀನಿ, ಏನು ಅಂತ ಹೇಳು. ಸಹಾಯ ಅಲ್ಲ, ಅದು ನನ್ನ ಕರ್ತವ್ಯ. ನಾನು ಹಿಂಗೆ ಒಂದು ದಿವಸ ತೋರಿಸಿದ್ದೆ, ನನ್ನ ಗೆಳತಿ ಅಮ್ಮಂಗೆ ಮಾತ್ರೆ ಕೊಡ್ತಿದ್ದಾರೆ ಅಂತ ಗೊತ್ತಾ ಅಂತ ಹೇಳ್ತಾರೆ. ಹಾಂ ಹೌದು ಗೊತ್ತು, ಅದು ಬೇರೆ ಯಾರೂ ಅಲ್ಲ ರಾಮ್, ಆ ಮಾತ್ರೆಗಳನ್ನ ದೊಡ್ಡಮ್ಮ ತಗೋತಾ ಇದ್ದಾರೆ. ಏನೋ ದೊಡ್ಡಮ್ಮ ತಗೋತಿದ್ದೀರಾ? ಅಯ್ಯೋ, ಅದು ಜೀವಕ್ಕೆ ಆಪತ್ತು ಕಣೆ, ಅದು ನರಗಳನ್ನೆಲ್ಲನೂ ವೀಕ್ ಮಾಡಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ನಿಜವಾಗ್ಲೂ ಆ ಮಾತ್ರೆ ಯಾರು ಕೊಡ್ತಿದ್ದಾರೆ ದೊಡ್ಡಮ್ಮಗೆ? ಅದೆಲ್ಲ ಈ ಕಾರಣ ಬೇಡ, ಕೇಳಬೇಡ ಆಯಿತಾ, ಈಗ ಪ್ರಾಣ ಉಳಿಸೋ ಜವಾಬ್ದಾರಿ ನಿಂದು ರಾಮ್ ಅಂತ ಹೇಳ್ತಾರೆ. ಆಯಿತು, ನಾನು ಆ ಮನೆಗೆ ಹೋಗಿ ನನ್ನ ಕರ್ತವ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾದೇವ ಡ್ಯೂಟಿಗೆ ಹೋಗಬೇಕು ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಶ್ರೀನಿವಾಸು ಸರಿಯಾಗಿ ಅಂಟಿಸ್ಕೊಳಪ್ಪ, ನನ್ನ ಸೊಸೆ ಗೊತ್ತಾಗ್ಬಿಟ್ರೆ ಕಷ್ಟ ಅಂತ ಹೇಳ್ತಾರೆ. ಏನು ಸೊಸೆನಾ? ಹೌದು, ನೀನು ನನ್ನ ಮಗ ಆದ್ರೆ ಅವಳು ಸೊಸೆ ಅಲ್ವಾ, ಯಾಕೆ ಕರಿಬಾರ್ದು ಅಂತ ಹೇಳ್ತಾರೆ. ಅಯ್ಯೋ ಹಾಗೇನಿಲ್ಲ, ಕರೀರಿ ಅಪ್ಪಾಜಿ, ತುಂಬಾ ಖುಷಿ ಅಂತ ಹೇಳ್ಬಿಟ್ಟು ಆ PGಗೆ ಬರ್ತಾನೆ ಮಹಾದೇವ. ಆಗ ಮಹಾದೇವ ಬಂದಾಗ ಫುಲ್ ಕಾಡ್ ರಚಿಸಿ ಹಿಟ್ಟಿನ ದೊಣ್ಣೆ ಇಟ್ಕೊಂಡು ಮೀನ್ಸ್ ಲಟ್ಟಣಿಗೆ ಇಟ್ಕೊಂಡು ಜೋರಾಗಿ ಕೂಗಾಡ್ತಿರ್ತಾಳೆ. ಏನಿದು ಹಿಂಗೆ ಕೂಗಾಡ್ತಿದ್ದಾಳಲ್ಲ ಯಾರ ಜೊತೆಗೂ ಅಂತ ಬಂದು ನೋಡಿದ್ರೆ ಫೋಟೋಗೆ ಮಹಾದೇವನ ಫೋಟೋ ಅಂಟಿಸ್ಕೊಂಡು ಜೋರಾಗಿ ಬೈತಿರ್ತಾಳೆ. ಏನು ಅನ್ಕೊಂಡ್ಬಿಟ್ಟಿದ್ಯೋ ನೀನು? ನೀನು ಕೊಬ್ಬು ಅಹಂಕಾರ ಹೆಚ್ಚಾಗೇ ಇದೆ, ನನ್ನನ್ನೇ ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ನಾಟಕ ಆಡ್ತಿದ್ದೀನಿ ಅಂತ ನನಗೆ ಹೇಳ್ತಿದ್ಯಾ? ನಿನ್ಗೆ ಎಷ್ಟಿದೆಯಾ? ಯಾವ ಪ್ರೀತಿನೂ ಇಲ್ಲ, ಏನೂ ಇಲ್ಲ, ನೀನೊಬ್ಬ ದೊಡ್ಡ ಶಿಖಾಮಣಿ, ನೀನಂತವನ್ನ ನಾನು ಮದುವೆ ಆದ್ನಲ್ಲ, ನಾನು ದೊಡ್ಡ ಶಿಖಾಮಣಿ, ನಿನಗೆ ಇಲ್ಲೇ ನಿನಗೆ ಕೊಂದಷ್ಟು ನನಗೆ ಕೋಪ ಇಲ್ಲ ಕಣೋ, ನಿನಗೆ ಸರಿಯಾಗಿ ಮಾಡ್ತೀನಿ ನೋಡು, ನೀನು ಕೊಬ್ಬನ ಹೇಳ್ತೀನಿ, 6 ಅಡಿ ಇರೋಳು ನಿನ್ನ 3 ಅಡಿ ಮಾಡಿ ನೀನು ಕೊಬ್ಬು ಅಹಂಕಾರನ ಕರಗಿಸ್ತೀನಿ ಅಂತ ಹೇಳ್ತಾರೆ. ಆಗ ಅವಳ ಫ್ರೆಂಡು, ಅಯ್ಯೋ ನೀನು ಇನ್ನೂ ಬೈತಿರೋದು ಚೆನ್ನಾಗಿ ಅನ್ನಿಸ್ತಿಲ್ಲ, ಮಜಾ ಅನ್ನಿಸ್ತಿಲ್ಲ ಕಾವ್ಯ ಅಂತ ಹೇಳ್ತಾರೆ. ಆಗ ಮಹಾದೇವ, ಓಹೋ ಅಂದರೆ ಸೂತ್ರಧಾರಿ ನೀನೇನ ಡೈರೆಕ್ಟ್ರು, ಮಾಡ್ತೀನಿ ತಡಿ ನಿಂಗೆ ನಾಳಿಕೆ ಅಂತ ಹೇಳ್ತಾರೆ. ಮಹಾದೇವನ ಫೋಟೋನ ಅಂಟಿಸ್ಕೊಂಡು ಚೆನ್ನಾಗಿ ಕಾವ್ಯ ಬೈತಿರ್ತಾಳೆ. ಈ ಕಾವ್ಯನೇ ರೇಗಿಸ್ತೀಯ ನೀನು, ಅದರಲ್ಲೂ ನನ್ನ ಕಾಡ್ರಾಕ್ಷಸಿ ಅಂತ ಅಂತ್ಯ, ನೋಡು ನಿನಗೆ ಮಾಡ್ತೀನಿ, ಹೆಣ್ಮಕ್ಳೇ ಸ್ಟ್ರಾಂಗು ಅಂತಾರೆ, ನಿನಗೆ ಅದನ್ನು ತೋರಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಪಂಚಮಿ ಮತ್ತು ಪ್ರೇಮ ಇಬ್ಬರು ಕೂಡ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಪ್ರೇಮ ಇದ್ದಳು ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ಧಾಮಿನಿ ಕೈಯೇ ನಿಲ್ಸಕ್ಕಾಕೋಬೇಡ, ಧಾಮಿನಿ ಒಳಗಡೆ ಹೋದ ತಕ್ಷಣ ರೂಮ್ ಡೋರ್ನ ಲಾಕ್ ಹಾಕ್ಬಿಡು ಅಂತ ಹೇಳ್ತಾರೆ. ಆಗ ರಾಮ್, ಏನಿದು ಆಟ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ನನಗೆ ಯಾಕೆ ಒಂದು ಮಾತು ಹೇಳಿಲ್ಲ ಪ್ರೇಮ ಅಂತ ಹೇಳ್ತಾರೆ. ಒಂದು ನಿಮಿಷ ಇರು ರಾಮ್ ಆಯಿತಾ ಅಂತ ಹೇಳ್ತಾರೆ. ಆಗ ಅದೇ ಟೈಮ್ಗೆ ಧಾಮಿನಿ ಮಾತ್ರೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆ ಮಾತ್ರೆ ತಗೋರೋಕ್ಕೆ ಅಂತ ಹೋಗ್ತಾಳೆ. ಪಂಚಮಿನೂ ಕೂಡ ವೀಡಿಯೋ ಕಾಲೆಲ್ಲ ಹಾಗೆ ಇಟ್ಕೊಂಡು ಅವಳು ಒಳಗಡೆ ಹೋಗಿದ್ದನ್ನ ನೋಡಿಕೊಂಡು ರೂಮ್ ಡೋರ್ ಲಾಕ್ ಹಾಕ್ಬಿಡ್ತಾಳೆ. ರೂಮ್ ಡೋರ್ ಲಾಕ್ ಆಗ್ತೆ ಅಂತ ಹೇಳ್ಬಿಟ್ಟು ಪ್ರೇಮಗೆ ಹೇಳ್ತಿರ್ತಾಳೆ, ಕೀ ಲಾಕ್ ಮಾಡಿಬಿಡು ಅಂತ ಹೇಳ್ತಾರೆ. ಆ ದಡ್ಡಿ ಪಂಚಮಿ ಡೋರ್ ಲಾಕ್ ಆಗ್ತಾಳೆ, ಆದರೆ ಕೀ ಮಾತ್ರ ಅಲ್ಲೇ ಬಿಟ್ಬಿಟ್ಟು ಮರೆತುಬಿಡ್ತಾಳೆ. ಅಲ್ಲೇ ಕೀನ ಇಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ, ನಾನು ಹಾಕ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಧಾಮಿನಿ ಒಳಗಡೆ ಅವಳಿಗೆ ಗೊತ್ತಿದ್ದಲೇ ಮಾತ್ರ ಎಲ್ಲನೂ ತಗೋತಾ ಇರ್ತಾಳೆ. ಕೀ ಮಾತ್ರ ಆಚೆ ಕಡೆನೇ ಬಿಟ್ಬಿಟ್ಟು ಪಂಚಮಿ ಹೋಗಿರ್ತಾಳೆ. ಇಷ್ಟೆಲ್ಲ ನಡೀತಿದ್ರು ನಾವು ಒಂದು ಮಾತು ಹೇಳಿಲ್ಲ ಅಂತ ರಾಮ್ ಬೈತಿರ್ತಾಳೆ. ಪರವಾಗಿಲ್ಲ ರಾಮ್, ಅದಕ್ಕೆ ಸಮಯ ಬರುತ್ತೆ, ನಾನು ಅದನ್ನು ಹೇಳ್ತೀನಿ ಆಯಿತಾ, ನೀನು ಇವಾಗ ದೊಡ್ಡಮ್ಮನ ಹತ್ರ ಹೋಗಿ
ನೀನು ಮಾತಾಡಬೇಕು ಅಂತ ಹೇಳ್ತಾರೆ. ಆಯಿತು ನಾನು ಹೋಗಿ ಮಾತಾಡ್ತೀನಿ ಬಿಡು ಅಂತ ಹೇಳ್ತಾರೆ. ಆಗ ಧಾಮಿನಿ ಡೋರ್ ಲಾಕ್ ತೆಗಿಯೋಕ್ಕೆ ಅಂತ ಬಂದು, ಯಾರದು ತೆಗೀರಿ, ಪಂಚಮಿ, ಸ್ನೇಹ ಎಲ್ಲೋಗಿದ್ದೀರಾ, ಹಾಳು ಬಿದ್ದೋಗಿದ್ದೀರಾ, ಬಾಗಿಲು ತೆಗೀರಿ, ಯಾರು ಲಾಕ್ ಮಾಡಿರೋದು, ಯಾಕೆ ಆಟ ಆಡ್ತಿದ್ದೀರಾ ನನ್ನ ಜೊತೆಗೆ, ಮಾತ್ರ ತೆಗೆದ್ರೆ ಮಾತ್ರ ನಿಜವಾಗ್ಲೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ತೆಗಿ ಅಂತ ಹೇಳ್ತಾರೆ. ಆಗ ಪ್ರೇಮ, ಹುಷಾರಾಗಿ ಹೋಗು ಆಯಿತಾ, ಯಾರ ಕಣ್ಗೂ ಬೀಳ್ಬೇಡ, ಹೋಗಿ ದೊಡ್ಡಮ್ಮಂಗೆ ಹೇಳ್ಬಿಟ್ಟು ವಾಪಸ್ ಬಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ರಾಮ್ ಹೋಗ್ತಾನೆ. ಇನ್ನೊಂದು ಕಡೆ ಕಾವ್ಯ ಫೋಟೋ ನೋಡ್ಕೊಂಡು ಬೈತಾನೆ ಇರ್ತಾಳೆ. ಆಗ ಮಹಾದೇವ ಅದು ನೋಡಿಕೊಂಡು, ಯಪ್ಪ ಇವಳೇನೆ ಹಿಂಗೆ ಬೈತಿದ್ದಾಳೆ, ಇಷ್ಟುದ್ದ ದೇಹನ ಹಿಂಗೆಲ್ಲ ಬೈತಾ ಇದ್ದಾಳಲ್ಲ ಅಂತ ಹೇಳ್ತಾರೆ. ಆಗ ಪ್ರೇಮ ರಾಮ್ ಇಬ್ಬರು ಕೂಡ ಮನೆಗೆ ಓಕೆ ಅಂತ ಹೋಗ್ತಾರೆ. ಇನ್ನೊಂದು ಕಡೆ ಕಾವ್ಯ ಆ ಫೋಟೋಗೆ ಲೈಟಿಂಗ್ ಒಂದು ಚೆನ್ನಾಗಿ ಬರೆಸ್ತಾ ಇರ್ತಾಳೆ. ಆಗ ಮಹಾದೇವ ಬರ್ತಾರೆ. ಅಯ್ಯೋ ಯಾಕವ ಕಾವ್ಯ ಹಿಂಗೆ ಹೊಡಿತಾ ಇದೆಯಾ, ಯಾರದು ಫೋಟೋ ಅಂತ ಕೇಳ್ತಾರೆ. ಇಷ್ಟೊಂದು ಒಳ್ಳೆ ಫಿಲಮ್ ಹೀರೋ ಇದ್ದಂಗೆ, ಏನು ಫಿಲಮ್ ಹೀರೋಯಿನಾ, ಅಲ್ಲೋ ತಾತ ಫಿಲಮ್ ಹೀರೋಯಿನ್ ಅಲ್ಲ ಅವನು ನನ್ನ ಗಂಡ, ಏನು ನಿನ್ನ ಗಂಡನ, ಅಯ್ಯೋ ಒಳ್ಳೆ ಸಖತ್ತಾಗಿದ್ದಾನೆ ಕಣವ, ಏನು ಅವನು ನಿಮ್ಮ ಕಣ್ಣಿಗೆ ಸಖತ್ತಾಗಿ ಕಾಣ್ತಾನ, ಹ್ಞೂ ಮತ್ತು ಎಷ್ಟು ಚೆನ್ನಾಗಿ ಗಟ್ಮುಟ್ಟಾಗಿ ಹೈಟಾಗಿದ್ದಾನೆ ಅಂತ ಹೇಳ್ತಾನೆ. ಮತ್ತು ಯಾಕೆ ಬೈತಿದ್ಯಾ, ಮತ್ತು ನನ್ನ ಕೋಪ ಸಿಟ್ಟನ್ನೆಲ್ಲ ಅವ್ನಿಗೆ ಹೊಡೆದು ತೀರಿಸ್ಕೊತಾ ಇದ್ದೀನಿ. ಹೌದು ಈ ಐಡಿಯಾ ಯಾರು ಕೊಟ್ಟಿದ್ದು ಅಂತ ಕೇಳ್ತಾರೆ. ಆಗ ಅವ್ಳ ಫ್ರೆಂಡು ನಾನೇ ಅಂತ ಹೇಳ್ತಾರೆ. ನೀನೇನಾ, ಡಬ್ಬ ಥರ ಇದೆ, ಏನು ಡಬ್ಬನ, ಇದು ಯಾವ ಎಲ್ಲಿ ನೋಡ್ಕೊಂಡವ ನೀನು ಅಂತ ಕೇಳ್ತಾರೆ. ಯಾವುದೋ ಒಂದು ಮೂವಿಯಲ್ಲಿ ನೋಡಿದ್ದೆ, ಆ ಗಂಡನ ಸಿಟ್ಟನ್ನು ಫೋಟೋ ಮೇಲೆ ಇಟ್ಬಿಟ್ಟು ಫೋಟೋ ಮೇಲೆ ಚೆನ್ನಾಗಿ ಹೊಡೆದು ಅವ್ನು ಬಿ ಪಿನ ಕಮ್ಮಿ ಮಾಡಿಕೊಂಡ್ರು. ಅದೇ ರೀತಿ ನಾನು ಅವಳಿಗೆ ಐಡಿಯಾ ಕೊಟ್ಟೆ, ತುಂಬ ಮಜವಾಗಿದೆ ಅಲ್ವಾ ತಾತ ಅಂತ ಹೇಳ್ತಾರೆ. ಆಗ ಕಾವ್ಯ ಇದ್ದಳು, ತಾತ ನಿಮ್ಮ ಹಳ್ಳಿ ಭಾಷೆಯಲ್ಲೂ ಕೂಡ ಒಂದೆರಡು ಈ ಮಹಾದೇವಂಗೆ ಚೆನ್ನಾಗಿ ಬೈರಿ ತಾತ ಅಂತ ಹೇಳ್ತಾರೆ. ನಾನಾ ಬೇಡ ಕಣವ, ಬೈರಿ ಅಂತ ಹೇಳ್ತಾರೆ. ಅಲ್ಲ ಕಣವ ಮಹಾದೇವ, ಒಳ್ಳೆ ಫಿಲಮ್ ಹೀರೋ ಥರ ಇದೆಯಾ, ಇವಳು ಯಾಕೆ ನೀನು ಇಷ್ಟಪಡ್ತೀಯಾ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ತಾತ ಏನು ಬೈತಿದ್ದೀರಾ, ನನಗೆ ಉಗಿತಿದ್ದೀರಾ, ಹಾಗೇನಿಲ್ಲ ಕಣವ, ನಾನು ಯಾಕೆ ನೀನು ಬೈಲಿ, ಮಹಾದೇವನಿಗೆ ಬೈದಿದ್ದು ನನ್ನ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅದೇ ಟೈಮ್ಗೆ ರಾಮ್ ಮನೆಗೆ ಬಂದಾಗ ಮಹೇಶ್ವರಿ, ರಾಮ್ ನಿಜವಾಗ್ಲೂ ಬಂದ್ಬಿಟ್ಯಾ ನೀ ಅಮ್ಮನ ನೋಡೋಕ್ಕೋಸ್ಕರ ನೀನು ಬಂದ ಅಂತ ಹೇಳ್ತಾರೆ. ರಾಮ್ ಹತ್ರ ದೊಡ್ಡಮ್ಮ ಎಲ್ಲಿದ್ದೀರಾ ದೊಡ್ಡಮ್ಮ ಅಂತ ಹೇಳಿ ಕೂಗಾಡ್ತಿರ್ತಾಳೆ. ಅದೇ ಟೈಮ್ಗೆ ಸ್ನೇಹನೂ ಕೂಡ ಅಲ್ಲಿಗೆ ಬರ್ತಾಳೆ. ಪಂಚಮಿ ಎಲ್ಲರೂ ಕೂಡ ಅಲ್ಲೇ ನಿಂತಿರ್ತಾಳೆ. ಆದರೂ ಕೂಡ ಮಹೇಶ್ವರಿ, ಈ ಅಮ್ಮನ ಬಿಟ್ಟಿರೋಕ್ಕಾಗಲಿಲ್ಲ ಅಲ್ವಾ ನಿನಗೆ, ಅದಕ್ಕೋಸ್ಕರ ಬಂದೆ ಅಲ್ವಾ ನಾನು ನೋಡೋಕ್ಕೆ, ರಾಮ್ ದಯವಿಟ್ಟು ಇನ್ನೆಲ್ಲೂ ಹೋಗ್ಬೇಡ ನನ್ನ ಬಿಟ್ಟು ಅಂತ ಹೇಳಿ ನಾನ್ ಸ್ಟಾಪಲ್ಲಿ ಮಾತಾಡ್ತಾನೆ ಇರ್ತಾರೆ. ಆಗ ರಾಮ್ ಇದ್ದಳು, ದೊಡ್ಡಮ್ಮಗೆ ತುಂಬ ಹುಷಾರಿಲ್ಲ ಅಂತ ಗೊತ್ತಾಯಿತು, ಸೊ ಹಂಗಾಗಿ ನಾನು ಅವ್ರನ್ನ ನೋಡೋಕ್ಕೆ ಅಂತ ಬಂದಿದ್ದೀನಿ, ದೊಡ್ಡಮ್ಮ ಎಲ್ಲಿ ಅಂತ ಕೇಳ್ತಾರೆ. ಅಂದರೆ ನೀನು ನನ್ನ ನೋಡೋಕ್ಕೆ ಬಂದಿಲ್ವಾ, ಮೊದಲು ನಾನು ದೊಡ್ಡಮ್ಮಂಗೆ ಆರೋಗ್ಯನೇ ಮುಖ್ಯ, ನಾನು ದೊಡ್ಡಮ್ಮನ ನೋಡಬೇಕು ಅಂತ ಹೇಳ್ತಾರೆ. ಆಗ ಪಂಚಮಿ ರಾಮ್ ಹತ್ರ ಬಂದು, ಅಣ್ಣ ಬನ್ನಿ ಇಲ್ಲಿದ್ದಾರೆ, ಅಮ್ಮಗೆ ಹುಷಾರಿಲ್ಲ, ಪ್ರಜ್ಞೆ ತಪ್ಪಿ ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ರೂಮಿಗೆ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ಮಹೇಶ್ವರಿಗೆ ಫುಲ್ ಕೋಪ ಬಂದಿರುತ್ತೆ. ಎತ್ತು ತಾಯಿ ಇಲ್ಲೇ ಇದ್ದೀನಿ, ನನ್ನನ್ನು ಸತ್ತಿದ್ಯಾ ಬದುಕಿದ್ಯಾ ಅಂತ ಒಂದು ಮಾತು ಕೇಳಲಿಲ್ಲ, ಆ ದೊಡ್ಡಮ್ಮ ನೋಡೋಕೆ ಹೋಗ್ತಿದ್ಯಲ್ವ, ಹೋಗು ಎಲ್ಲಾಡ್ಗೂ ಒಂದು ಟೈಮ್ ಬಂದೇ ಬರುತ್ತೆ, ಈ ಮಹೇಶ್ವರಿ ಏನು ಅಂತ ನಿನಗೆ ಗೊತ್ತು ಮಾಡಿಸ್ತೀನಿ, ಹೋಗು ರಾಮ್ ಅಂತ ಹೇಳ್ತಾಳೆ. ಆದರೂ ಕನ್ಫ್ಯೂಸ್ ಆಗ್ತಿರುತ್ತೆ ಸ್ನೇಹಗೆ, ಇದೇನಿದು ಸಡನ್ನಾಗಿ ರಾಮ್ ಮನೆಗೆ ಬಂದಲ್ಲ, ಅತ್ತೆ ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಾರೆ. ಆಗ ರೂಮ್ಗೆ ಹೋಗಿ ನೋಡಿದರೆ ಕಲ್ಯಾಣಿ ಮಲಗಿರ್ತಾಳೆ. ಆಗ ದೊಡ್ಡಮ್ಮ ನೋಡಿ ರಾಮ್ ತುಂಬಾ ಹೇಳ್ತಿರ್ತಾರೆ. ನಿಜವಾಗ್ಲೂ ಆ ಸೀನ್ ನೋಡಿದ್ರೆ ಎಲ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಆಗ ದೊಡ್ಡಮ್ಮ ಕಲ್ಯಾಣಿ ಹಾಗೆ ಮಲಗಿರ್ತಾರೆ. ಆಗ ಕಾಲಿಟ್ಕೊಂಡು ಜೋರಾಗಿ ಅಳ್ತಾ ಕೂತಿರ್ತಾರೆ. ಕಲ್ಯಾಣಿ ಎಚ್ಚರಾಗಿ ಕಾಲು ಕೆಳಗಿಟ್ಟು, ರಾಮ್ ನೀನು ಬಂದಪ್ಪ ಅಂತ ಹೇಳ್ತಾರೆ. ಹೌದು ದೊಡ್ಡಮ್ಮ ಅಂತ ಹೇಳ್ತಾರೆ. ನಾನು ಕ್ಷಮಿಸಲ್ವ ದೊಡ್ಡಮ್ಮ ನೀವು ಅಂತ ಎಲ್ಲ ಮಾತಾಡ್ತಾರೆ. ಕ್ಷಮೆ ಅಂತ ಯಾಕಪ್ಪ ಮಾತಾಡ್ತೀಯ, ನಿಜವಾಗ್ಲೂ ನನಗೆ ಗೊತ್ತಿತ್ತು ನೀನು ನನ್ನನ್ನು ನೋಡೋಕ್ಕೆ ಬಂದೇ ಬರ್ತೀಯ ಅಂತ, ನಾನು ಸಾಕಿ ಬೆಳೆಸಿದಂಥ ಮಗ ನನ್ನನ್ನು ನೋಡೋಕ್ಕೆ ಬರ್ದಲ್ಲೇ ಇರ್ತಾನ, ಹೇಳು ಯಾಕಪ್ಪ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ, ನೋಡು ಹೆಂಗಿದ್ದೆ ನೀನು, ಹೆಂಗಾಗೋಗಿದ್ಯಾ ಅಂತ ಹೇಳ್ತಾರೆ. ದೊಡ್ಡಮ್ಮ ನನ್ನ ಇರಲಿ ಬಿಡಿ, ನೀವು ಹೇಗಾಗಿದ್ದೀರಾ ನೋಡಿ, ನೀವು ಹೇಗೆ ಸ್ವರ್ಗೋಗಿದ್ದೀರಾ ನೋಡಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಈಗ ಆ ಪ್ರೇಮನ ಬಿಟ್ಬಿಟ್ಟು ಬಂದಲ್ಲ, ನಂಗೆ ಅಷ್ಟೇ ಖುಷಿ ಆಯಿತು. ನೀನು ಆ ಪ್ರೇಮದ ಜೊತೆ ಇದೆಯಾ ಅನ್ನೋದು ಒಂದು ಸಿಟ್ಬಿಟ್ರೆ ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ದೊಡ್ಡಮ್ಮ, ಇಲ್ಲ ಅಂತ ಕಲ್ಯಾಣಿ ಹೇಳ್ತಿರ್ತಾರೆ. ಆದರೂ ಕೂಡ ರಾಮ್ ನಾನ್ ಸ್ಟಾಪಾಗಿ ಅಳ್ತಾನೆ ಇರ್ತೀರಿ. ಯಾಕೋ ಇಷ್ಟೊಂದು ಅಳ್ತಿದ್ಯಾ ದೊಡ್ಡಮ್ಮ, ನನಗೆ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ ದೊಡ್ಡಮ್ಮ ನಿಮ್ಮನ್ನ ಅಂತ ಹೇಳ್ತಾರೆ. ನನಗೇನೋ ಆಗಿದೆ, ನೀವೆಲ್ಲರೂ ಕೂಡ ನನ್ನ ಹತ್ರ ಇದ್ದರೆ ನಾನು ಖುಷಿಯಾಗಿ ಆರಾಮಾಗಿ ಚೆನ್ನಾಗೇ ಇರ್ತೀನಿ ಅಂತ ಹೇಳ್ತಾರೆ. ದೊಡ್ಡಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದೊಡ್ಡಮ್ಮ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ, ಹಬ್ಬ ಸದ್ಯ ನಂಗೆ ಸಿಟ್ಟೆಲ್ಲ ಇವಾಗ ತೀರ್ತು ಕಡೆ ಅಂತ ಹೇಳ್ತಾರೆ. ಮತ್ತು ನಾನು ಕೊಟ್ಟ ಐಡಿಯಾ ಹೆಂಗಿದೆ ಅಲ್ವಾ, ಇದೇ ರೀತಿ ನಿಂಗೆ ಸಿಟ್ಟು ಬಂದಾಗೆಲ್ಲ ಫೋಟೋ ಹೊಂಟಿಸ್ಕೊ, ಚೆನ್ನಾಗಿ ಬೈತಾರೋ ನೀನು ಬಿ ಪಿ ಇಳಿಸ್ಕೊತಿರು ಅಂತ ಹೇಳ್ತಾರೆ. ಆಗ ಮಹಾದೇವ, ನಿನಗೆ ಮಾಡ್ತೀನಿ ತಡಿ, ನಾಳೆ ಸಿಗು ನಿನಗೈತೆ ಅಂತ ಆ ಫ್ರೆಂಡ್ಗೆ ಹೇಳ್ತಿರ್ತಾನೆ. ಇದಿಷ್ಟು ಇವತ್ತಿನ ಸ್ಟೋರಿ ಆಗಿದೆ.